ಇಟ್ಟಿದ್ನಲ್ಲ, ಎಂತ ಆಯಿತು ಅಂತ. ಆಮೇಲೆ ಎಂತಕ್ಕಾರು ಬೇಕಾಗತ್ತೆ ಅಂತಲೇ ನಾನು ಇಲ್ಲಿ ಇಟ್ಟೀನಿ. ಒಳಗೆಲ್ಲ ಇಟ್ಟರೆ ಯಾರು ತೆಗ್ದು ಹಾಕ್ತಾರೆ ಅಂತ. ಇಲ್ಲಿ ಯಾರು ಎಂತ ತೆಗಿಯಕ್ಕೆ ಬಂದಿದ್ರಪ್ಪ? ಅವೇನು ಸಣ್ಣವೇನಲ್ಲ, ದೊಡ್ಡ ದೊಡ್ಡ ಬುಕ್ಕುಗಳು. ಅಷ್ಟನ್ನು ಒಟ್ಟಿಗೆ ಇಟ್ಟಿದ್ದೆ. ಎಂತ ಆತೇನು, ಚೂಟಿ ಏನಾರು ತಗೊಂಡಿದ್ಲಾ? ಇಲ್ಲಪ್ಪ, ಅವಳು ಇದನ್ನೆಲ್ಲ ಓದ್ಬಿಟ್ರೆ, ಓದೋದಂದರೆ ಆಗಲ್ಲ ಮೊದಲೇ ಅವಳಿಗೆ. ಅಪ್ಪ ಯಾರಿಗಾರು ಕೊಟ್ಗಿಟ್ರೆ ಎಂಥದನ್ನ. ಅಪ್ಪ, ನಾನು ಮದುವೆಗಿಂತ ಮುಂಚೆ ಇಲ್ಲೊಂದು 4-5 ಬುಕ್ಕು ಒಂದ್ರ ಮೇಲೆ ಒಂದು ಜೋಡಿಸಿಟ್ಟಿದ್ದೆ, ದೊಡ್ಡ ದೊಡ್ಡ ಬುಕ್ಕುಗಳು. ಈಗ ಕಾಣ್ತಿಲ್ಲಪ್ಪ. ನೀವು ಯಾರಿಗಾದರೂ ಕೊಟ್ಟಿರಾ ಅಥವಾ ಬೇರೆ ಕಡೆ ಏನಾದ್ರು ತೆಗ್ದಿಟ್ಟಿರಾ? ಇಲ್ಲ ಇಲ್ಲಲೇ ರಮ್ಯಾ, ನಾನು ಯಾವ ಬುಕ್ಕನ್ನು ನೋಡ್ಲ ಮಾರತಿ. ನಾ ಯಾರಿಗೆ ಕೊಡ್ಲಪ್ಪ? ನಾ ಯಾರಿಗೆ ಕೊಡ್ತೀನಿ? ಒಳ್ಳೆ ಎಲ್ಲ ಕೆಳಗೆ ಬಿದ್ದಿರ್ಬೇಕು ನೋಡು. ಅಲ್ಲ ನಿಂಗೆ ಏನಾರು ಜ್ಞಾನ ಮರ್ತದೆ ಏನೋ, ಬೇರೆ ಕಡೆ ಎಲ್ಲಾರು ಇಟ್ಟಿಯೇನು? ಸರಿ ನೆನಪು ಮಾಡ್ಕ. 4-5 ಬುಕ್ಕು ಅಂದರೆ ಹಂಗೇನು ಸಂದಿಲ್ಲೆಲ್ಲ ಬಿದ್ದಿರಲ್ಲ. ಬತ್ತೀನಿ ತಡಿ, ನಾ ಇಲ್ಲೊಂದು ಚೂ ಇದು ಮಾಡ್ತಿದ್ದೀನಿ ಮಾರತಿ, ಮುಗಿಸ್ಕೊಂಡು ಬತ್ತೀನಿ ತಡಿ. ಎಲ್ಲಿ ನೋಡೋಣ. ಇಲ್ಲಪ್ಪ, ನಂಗೆ ಸರಿ ನೆನಪದೆ. ಇಲ್ಲೇ ಇಟ್ಟಿದ್ದೆ ನಾನು. ಆಮೇಲೆ ಬಂದಾಗ ತೊಗೊಂಡು ಹೋಗ್ಬೇಕು ಅಂತ ಇಟ್ಟಿದ್ದೆ. ಎಲ್ಲಿ ಬಂದಾಗೆಲ್ಲ ಏನಾದರೂ ಒಂದು ಇದಾಗ್ತಿತ್ತು, ಮರ್ತೇ ಹೋಗ್ತಿತ್ತು ಇದನ್ನು ತೊಗೊಂಡು ಹೋಗೋಕ್ಕೆ. ಈಗ ಬೇಕಪ್ಪ, ನಂಗೆ ಅದರಲ್ಲಿ ತುಂಬ ಎಲ್ಲ ಇತ್ತು. ನಾ ಈಗ ಮತ್ತೆ ಜಾಬಿಗೆ ಹೋಗೋದಾದ್ರೆ ಅದು ಬೇಕೇ ಬೇಕಪ್ಪ. ಮನೇಲಿ ಏನಾದ್ರು ರೆಡಿ ಆಗೋಕ್ಕೆಲ್ಲ ಬೇಕು. ಅದರಲ್ಲೊಂದು ಡಿಕ್ಷ್ನರಿನೂ ಇತ್ತು ಬೇರೆ. ನೋಡಂತಡಿ, ಚೂಟಿ ಎಲ್ಲರೂ ಒಳಗಿಳ್ಗೆ ಇಟ್ಟಾಳ ಹೆಂಗ ಕೊನೆಗೆ. ಹಂಗೇನಾರು ಆಗಿದ್ರು ಆಗಿರ್ಬೋದೆ. ಅದು ಬಂದಕ್ಕೂ ಕೇಳು ಅದ್ರ ಹತ್ರನೆಯ. ನಿಂಗೆ ಎಂತ ಭಾಳ ಅರ್ಜೆಂಟ್ ಬೇಕಾ? ಅರ್ಜೆಂಟ್ ಬೇಕಾದರೆ ಯಾವ ಬರ್ಕೊಡು, ನಾನೇ ಕೊಪ್ಪಕ್ಕೆ ಹೋದವನು ತತ್ತೀನಿ ನೋಡೋಣ. ಎಂಥ ಪುಸ್ತಕ ಅವು? ಇಲ್ಲ ತರೋದೇನು ಬೇಡಪ್ಪ, ಅವು ಎಲ್ಲಿ ಸಿಕ್ಕೋದು ಇಲ್ಲ. ನೋಡ್ತೀನಿ ಎಲ್ಲಿ ಹೋಗಿರ್ತಾವ ಅವು. ಇಲ್ಲೇ ಎಲ್ಲಾರು ಇರ್ತವೆ, ಹುಡ್ಕೊತೀನಿ. ಓ, ಅಲ್ಲಿಟ್ಟು ಪುಸ್ತಕನೇ 4-5 ಸುಮಾರು 6-7 ಪುಸ್ತಕ ಅದಾವೆ. ದಪ್ಪ ಪುಸ್ತಕ ಅಲ್ಲನ, ಸುಮಾರು ಅದಾವೆ. ಹ್ಞೂ ಅಪ್ಪ, ಅವೇ ಬುಕ್ಕು, ಹೌದು. ದಪ್ಪದೊಂದು ಡಿಕ್ಷ್ನರಿನೂ ಅದೇ ಅದರಲ್ಲಿ. ಎಲ್ಲಿಟ್ಟಿರಿ ಅಪ್ಪ? ನೆನಪು ಮಾಡ್ಕೇಳ್ರೆ. ನನಗೆ ಈಗ ಅದು ಅಗತ್ಯ ಬೇಕೇ ಬೇಕು. ನಾನು ಸೋಮವಾರದಿಂದ ಹೋಗೋದಾದರೆ ಒಂದು ಸ್ವಲ್ಪ ಎಲ್ಲ ಪ್ರಿಪೇರ್ ಆಗಬೇಕಲ್ಲ ಅಪ್ಪ. ಹ್ಞೂ ರಮ್ಯಾ, ಕೊಡ್ತೀನಿ. ನಾನು ಅದನ್ನು ಜೋಪಾನ ಮಾಡಿಟ್ಟಿನಿ. ಅದ್ರ ತಲೆ ಬಿಸಿ ಬೇಡ ನಿಂಗೆ. ಅದರಲ್ಲಿ ಅಂತ ಅದೆಯೇ ನೀವು ಓದ್ಕೊಳ್ಳೋಂಥದ್ದು ಈಗ? ಇಲ್ಲ, ನಾ ಕೆಲಸಕ್ಕೆ ಹೋಗೋಕ್ಕೆ ಸಂಬಂಧಪಟ್ಟಿದ್ದೆ ಅದರಲ್ಲಿ, ಅದೇ ಅಂತೇನಲ್ಲ. ಆದರೂ ಸ್ವಲ್ಪ ಓದ್ಕೊಂಡ್ರೆ ನಾಲೆಡ್ಜ್ ಯಾರೋ ಇಂಪ್ರೂವ್ ಆಗಿರುತ್ತಲ್ಲ. ನಾನೀಗ ಸುಮಾರು ದಿವಸ ಆಯ್ತು ಪುಸ್ತಕನೇ ಕೈಯಲ್ಲಿ ಮುಟ್ಲಲ್ಲ ಅಪ್ಪ. ಮತ್ತು ಅಲ್ಲಿ ಹೋಗಿ ನಿಂತ್ಕೊಂಡು ಎಬ್ಬೆಬ್ಬೆ ಅನ್ನೋದಕ್ಕಿಂತ ಸ್ವಲ್ಪ ಎಂಥದ್ನಾರು ಓದ್ಕೊಂಡು ಹೋದರೆ ತಲೆ ಒಳಗೆ ಏನಾರು ಇದ್ದರೆ ಹೇಳೋಕ್ಕಾಗ್ತದಲ್ಲ. ಅದಕ್ಕೆ ಮತ್ತೆಂತಕ್ಕಲ್ಲ, ಅದು ಒಂದು ಡಿಕ್ಷ್ನರಿ ಅಂತೂ ಬೇಕೇ ಬೇಕಲ್ಲ. ರಘುವೀರಯ್ಯ, ಸಣ್ಣಮ್ಮ ಇದ್ದೀರನ್ರಿ? ಓ, ಪ್ರೇಮ ಕರಿತಾ ಇದ್ದಂಗೆ ಅರಿಯಲ್ಲ. ಅವಳೆಂತಕ್ಕೆ ಬಂದ್ಲಿ ಇವತ್ತು? ನೀವೆಂತಕ್ಕಾರ ಬರೋಕ್ಕೆ ಹೇಳಿದ್ರಾ? ಊಟಕ್ಕೆ ಬಂದ್ಲ ಹಿಂಗೆ ಅಪ್ಪ? ನಾನು ಎಂಥದ್ದು ಜಾಸ್ತಿ ಮಾಡಲ. ನಮಗಿಬ್ರಿಗಾಗಷ್ಟೇ ಇರೋದು. ಅದು ನಿನ್ನೆ ರಾತ್ರಿದೇ ಬಿಸಿ ಮಾಡಿಟ್ಟೇನೆ ಅಪ್ಪ. ಇಬ್ರಿಗೊಂದು ಅಡುಗೆ ಮಾಡೋದೆ ಅಂತ. ನೀವು ಹೇಳೋದಲ್ಲ ಪ್ರೇಮ್ ಊಟಕ್ಕೆ ಇರ್ತಾಳೆ ಅಂತ. ಇಲ್ಲೇ ರಮ್ಯಾ, ನಾ ಎಂತಕ್ಕೂ ಬರೋಕ್ಕೆ ಹೇಳಲ್ಲ. ನಮ್ಮನೇಲಿ ಕೊರಿಯ ಏನಾರು ಇಲ್ಲಪ್ಪ. ಕೊರಿಯ ಹಾಗೆಲ್ಲ ನನ್ನ ಕೇಳದೆ ಹೇಳಲ್ಲ. ಕೆಲಸನೂ ಎಂಥದ್ದು ಇಲ್ಲ. ನಾಡ್ದು ಯಾವತ್ತಾರು ಔಷಧಿ ಹೊಡೆಯೋದಾದರೆ ಬಾಲ ಹೇಳ್ಕೊಡೋಕ್ಕಾಗ್ತದೆ, ಬಾ ಅಂದಿದ್ದೆ. ಅದು ಬಿಟ್ಟರೆ ಇವತ್ತೇನು ಹೇಳಲ್ಲ. ಹಂಗೆ ಹೇಳಿದ್ರೆ ನಾನು ನಿನ್ನ ಹತ್ರ ಹೇಳ್ತಿರ್ಲ ಪ್ರೇಮ್ ಊಟಕ್ಕೆ ಇರ್ತದೆ ಅಡುಗೆ ಮಾಡು ಅಂತ. ಎಂಥ ಕೆಲಸದ ಮೇಲೆ ಬಂದದೋ, ಇಲ್ಲ ಎಂಥದ್ದು ದುಡ್ಡು ಗಿಟ್ಟು ಕೇಳೋಕೆ ಬಂದದ ನೋಡಂತಾಡಿ. ಪ್ರೇಮ ಏನೇ ಇಷ್ಟೊತ್ತಿನಲ್ಲಿ ಬಂದಲ್ಲ? ಬಾ ಕೊಡೆ ಮೊಡ್ಚಿ ಅಚ್ಚಿಗೆ ಇಡು. ಅಯ್ಯೋ, ಒಳಗೆಲ್ಲ ನೀರು ಹತ್ತದ ಮಾಡ್ತೀವಿ. ಅದನ್ನ ಎಂತಕ್ಕೆ ಒಳಗೆ ತತ್ತಿದ್ದೀಯೇ? ಅಚ್ಚಿಗೆ ಇಡು. ಒಳ್ಳೆ ವಾಲ್ಸಿಡೆ, ಒಳ್ಳೆ ಮೆಟ್ಲಿಗೆ ವಾಲ್ಸಿಡು. ಒಳಗೆ ಬಾ. ನೀವು ಒದ್ದೆ ಮುದ್ದೆ ಆಗಿ ಹೋಗಿಯಲ್ಲ ಮರತಿ. ಅದ ರಘುವೀರಯ್ಯ, ಕೊಡೆ ಯಾರಿಗೆ ಇಡೋದ್ರಿ? ಎಲ್ಲಾರು ನಿಮ್ಮ ನಾಯಿ ಕೊಚ್ಕೊಂಡು ಹೋಗ್ತದೇನೋ ಘನ ಕೊಡೆ. ಒಂದು 2-3 ವರ್ಷ ಆಗ್ಲ ತಂದು ಒಂದು ಕಡ್ಡಿ ಹತ್ತಿತ್ತಾಗ್ಲ ಘನ ಮಾಡಿ ಇಟ್ಕೊಂಡಿನಿ. ನಿಮ್ಮ ನಾಯಿ ಮತ್ತು ಕೊಡೆ ಮುಟ್ಟಲ್ಲಲ್ಲ. ನಮ್ಮ ಮನೇಲಿ ಒಂದು ಹಪ್ಪು ಹಿಡಿದು ನಾಯಿ ಅದೇ, ಯಾರಿಗೆ ಎಂತ ಇಡಂಗೂ ಇಲ್ಲ, ಕೊಚ್ಕೊಂಡು ಹೋಗ್ಯಾತು. ಹಂಗಾಗಿ ಒಳಗೆ ತರೋಣ ಅಂತ ನೋಡಿದೆ. ಇರಲಿ ಬಿಡಿ, ಇಲ್ಲೇ ವಾಲ್ಸಿಡ್ತೀನಿ, ಇಲ್ಲೇ ನೋಡ್ತಿರ್ತೀನಿ. ಇದೊಂದು ಹೊಡಿ ಬಡೋದು ಮಳೆ ಮಾರ. ಮನೆಯಿಂದ 2 ಹೆಜ್ಜೆ ಬಂದಿದ್ದೇನೆ, ಅಟ್ಟತ್ತೆ ಶುರು ಕಟ್ಕೊಂಡದೆ. ಏನು ಬಿಡಾಟೇ ಕಾಣಲ್ಲ. ಹಿಡಿದ್ರೆ ಹಿಂಗೆಯ, ಬರೆದಿದ್ರೆ ಇಲ್ಲ. ಹಾಳಾದ ಮಳೆಗಾಲ. ನಿಂದು ಒಳ್ಳೆ ಕತೆ ಆಯ್ತು ಮಾರತಿ. ಮಳೆಗಾಲದಲ್ಲಿ ಮಳೆ ಬರದೆ ಮತ್ತೆಂತ ಆಗ್ತದೆ? ಇಷ್ಟೊತ್ತಿಗೆ ಮಳೆ ಹಿಡಿದು ಹುಯ್ಬೇಕಿತ್ತು, ಇನ್ನೂ ಜಲದ್ಕೊಂಡೇ ಹೊಡಿಲ್ಲ. ಈಗೀಗೆಲ್ಲ ಮಳೆ ಗೊತ್ತಾದೆ ಒಂದೊಂದು, ಅದನ್ನು ಬೇಡ ಅಂತೀಯ.
ಹಿಂಗೆ ಮಳೆ ಬರದೇ ಇದ್ರೆ ಕಡೆ ಗದ್ದೆ ನಡಕ್ಕೆ ಅಂತ ಮಾಡ್ತೀಯ. ಅವಾಗ ಮತ್ತೆ ದೇವ್ರಿಗೆ ಶಾಪ ಹೊಡೆಯೋದು, ಮಳೆ ಇಲ್ಲ ನೀರಿಲ್ಲ, ಮಳೆ ಇಲ್ಲ ನೀರಿಲ್ಲ ಅಂತ. ಓ ಸಣ್ಣ ಇನ್ನೂ ಇದ್ದೀರನ, ನಾ ಹಂಗಾರೆ ಹೋಗಿರ್ತೀರೇನೋ ಅಂತ ಮಾಡಿದೆ. ನಾ ಜ್ಞಾನ ಮಾಡಿದ್ದೆ ನಿನ್ನೆ ಅಷ್ಟೇ ನಮ್ಮನೇಲಿ ಇವ್ರ ಹತ್ರ ಹೇಳಿದ್ದೆ, ಎಲ್ಲಾರೊಂದು 4 ಏಡಿಕೊಂಬ ಹಿಡ್ಕೊ ಬಂದಿದ್ರೆ ಆತಿತ್ತು. ರಮ್ಯಮ್ಮ ಆದರೆ ಅವ್ರಿಗೆ ಏಡಿ ಅಂದರೆ ಭಾಳ ಆಸೆ, ತಗೊಂಡೋಗಿ ಕೊಡೋಣ ಅಂತ ಹೇಳಿದ್ದೆ. ಇವರೆಲ್ಲಿ ಎವ್ಸಕ್ಕೆ ಕಳಿಸ್ಬೇಕಾದ್ರೆ ನಂಗೆ ಸಾಕು ಬೇಕಾಗ್ತದೆ. ಹೇಳಿದ್ರೆ ಅವ್ರು ಇಷ್ಟು ದಿವಸ ಎಲ್ಲಿರ್ತಾರೆ, ಮನೆಗೆ ಹೋಗಾಗ್ಯದೆ ಏನೋ, ನೀವು ಸುಮ್ಮನೆ ನಿಂಗೆ ತಿನ್ನೋಕ್ಕಾಗಿ ಹೇಳ್ತೀಯ ಅಂತ ಹಿಂಗೆ ಹೇಳಿದ್ರು. ನೋಡಿದ್ರೆ ನೀವು ಇದ್ದೀರಿ, ಅದೇ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹಾಂ ರಮ್ಯ ಇರ್ತದೆ, ನಾನೇ ಹೇಳಿನಿ ಇನ್ನೊಂದು ತಿಂಗಳು ಬಿಟ್ಟೇ ಹೋಗು ಅಂದಿನಿ. ಮೊನ್ನೆನೇ ಹೋಗ್ತೀನಿ ಅಂತ ಹೊಳ್ತು, ನಾನೇ ಬೇಡ ಅಂತ ಹೇಳಿದೆ. ಎಲ್ಲಿ ಮದುವೆ ಆದಲ್ಲಿಂದ ಗನಾಗೊಂದು 4 ದಿನ ಇರಲ ಮರತಿ, ನಾನು ಒಬ್ಬನೇ ಇರವ ಮನೇಲಿ, ಬೇಜಾರಾಗ್ತದೆ. ಅದ್ರ ಗಂಡ ಹೆಂಗೋ ಒಪ್ಗಿಂಡ್ರಪ್ಪ. ಮೊನ್ನೆಯಿಂದ ಹೇಳ್ತಾ ಇದ್ದಾರೆ ಬತ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ. ನಾನೇ ದಿನ ಮುಂದೂಡ್ತಾ ಇದ್ದೀನಿ. ಏಡಿ ಜ್ಞಾನ ಮಾಡಿದ್ದು ಒಂದು ಒಳ್ಳೇದಾತ ಮಾರತಿ. ನಿನ್ನ ಗಂಡನ ಹತ್ರ ಹೇಳು, ಒಂದು 4 ಏಡಿ ಹಿಡ್ಕೊಬಂದು ಕೊಡೋಕೆ ಹೇಳಿ ಮಾರತಿ. ಹ್ಞೂ ಅದೇ ನಾನು ಹೇಳ್ತಾನೆ ಇದ್ದೀನಿ ಅಂತ ಹೇಳಿದ್ನಲ್ಲ, ಅದು ನಿನ್ನೆನೇ ಏಡಿ ಹಿಡಿಯೋಕ್ಕೆ ಅಂತ ಹೊರಟ್ರು. ಇವ್ರ ಹತ್ರ ಅದೊಂದು ಮಂಡಿ ಕೊಟ್ಕೊಂಡಿದ್ದು ಅದೊಂದು ಅಂತ ಬ್ಯಾಟ್ರಿ ಇತ್ತಲ್ಲ, ನೋಡಿದ್ರೆ ಬೆಳಗ್ಗೆ ಬರಲ್ರೆ, ಸುಮ್ಮನೆ ದಂಡಕ್ಕೆ 150-200 ರೂಪಾಯಿ ಕೊಟ್ಟು ತಂದಿದ್ದು. ಹೋದ್ಸತಿ 10 ಮೀನು ಹೊತ್ತಷ್ಟೊತ್ತಿಗೆ ಹಿಂಗೆ ಮೀನು ಕಡಿಯೋಕ್ಕೆ ಹೋಗೋಕ್ಕಂತಲೇ ತಂದಿದ್ರು. ಇಲ್ಲ ಬ್ಯಾಟ್ರಿ ಇಲ್ಲ, ನಾವು ಹೋಗಲ್ಲ ಅಂತ ಕೂತ್ರು. ಹಾಗಾಗಿ ನಾನು ಹೇಳಿದೆ, ಬೇಡ ನಾನು ರಘುವೀರಯ್ಯರ ಮನೆಗೆ ಹೋಗಿ ಇಸ್ಕೊಬತ್ತೀನಿ, ನೀವು ಹೇಳ್ತೀರಿ ಅಂಥೇಳಿ ಒಂದು ಈ ಟೈಮಲ್ಲಿ ಒಂದು ಏಡಿ ಹಿಡಿದೇ ಇದ್ರಿ ಅಂತಕ್ಕೆ 4 ತಗೊಂಡೋಗಿ ಕೊಡೋಣ, ಇಸ್ಕೊಬತ್ತೀನಿ ನಾನು ಅಂತ ಹೇಳಿದ್ದೆ. ಅದಕ್ಕಾಗಿ ಬಂದೆ. ನಿಮ್ಮನೇಲಿ ಒಂದು ಬ್ಯಾಟ್ರಿ ಇತ್ತಲ್ಲ, ಗನಾಗಿತ್ತಲ್ಲ ರಘುವೀರಯ್ಯ, ಅದೆಯಾ ಈಗದ? ನಮ್ಮನೇಲಿ ಇವ್ರಿಗೆ ಹೇಳಿದೆ, ಈಗ ಹಗ್ಲತ್ತ ಹೋಗಿ ಪ್ಯಾಟಿಗೆ ಹೋಗಿ ಒಂದು ಬ್ಯಾಟ್ರಿ ತಗೋಬಲ್ಲಿ, ಎಲ್ಲ ಕಡೆ ಬ್ಯಾಟ್ರಿ ಇರ್ತವೆ ಈಗ ಅಂತ ಹೇಳಿದೆ. ಎಲ್ಲಿ ನನ್ನ ಮಾತು ಕೇಳ್ತಾರಂತೆ ಮಾಡಿರಿ ರಘುವೀರಯ್ಯ ಅವರ. ನಂಗೆ ಕುಡ್ದು ಈ ಮಳೇಲಿ ನಾನು ಮನೆಯಿಂದ ಬೈಲ್ ಹೊರಡಲ್ಲ, ನೀನು ಎಂತಾರು ಮಾಡು, ಇನ್ನೊಂದು 4 ದಿನಕ್ಕೆ ಔಷಧಿ ಎಲ್ಲ ಕಡೆ ಶುರು ಆಗ್ತದೆ, ನಂಗೆ ಆಮೇಲೆ ಎತ್ಲಗೂ ಇದು ಮಾಡೋಕ್ಕಾಗಲ್ಲ, ನಾನು ಸ್ವಲ್ಪ ದಿವ್ಸ ಮನೇಲೇ ಇರ್ಬೇಕು ಅಲ್ಲಿ ತನಕ ಅಂತ ಹೇಳ್ತಾ ಕೂತ್ರಿ. ಎಂತ ಸಾಯ್ತೀರಿ, ಹಾಗಾಗಿ ಬಂದೆ ಇಸ್ಕೊಂಡು ಹೋಗೋಣ ಅಂತ. ಅಲ್ಲ, ಔಷಧಿ ಮೊನ್ನೆಯಿಂದನೇ ಎಲ್ಲ ಶುರು ಆಗಿದೆ ಅಂತ ಹೇಳಿದ್ರಲ್ಲೇ. ಗುಂಡಪ್ಪಣ್ಣ ಮನೆಗೂ ನಿನ್ನ ಗಂಡನೆ ಹೊಡೆಯೋದಂತಲ್ಲ ಈ ಸತಿ ಹೇಳಿದ್ರು. ಮೊನ್ನೆ ಯಾರ್ದೋ ಮನೆಗೆ ಹೋಗಿದ್ನಂತೆ ಔಷಧಿ ಹೊಡೆಯೋಕ್ಕೆ. ಓ ಅದು ಮೊನ್ನೆ ಮುಂದೆ ಎಲ್ಲ 2 ಡ್ರಮ್ ಹೊಡೆದು ಬಂದಾರಂತ. ಇಲ್ಲ ಅದು ಮರ್ತೇ ಹೋಗಿತ್ತು, ಯಾನೇ ಮರ್ತೋಗಿತ್ತು. ಒಂದಿನ ಹೋಗ್ಯಾರೆ ಹಿಂದೆ ಎಲ್ಲಿಗೆ ಹೋಗ್ಲಾ, ಗುಡಪ್ಪಣ್ಣವ್ರ ಮನೆಗೆ. ಅದು ಹೊಸತಿ ಅವ್ರದ್ದು ಹೊಡಿತಿದ್ದವನಿಗೇನ ಕಾಲು ಮುರ್ಕೊಂಡೋನ ಎಂಥದ್ದು ಅಂತಲ್ಲ, ಹಂಗಾಗಿ ನಿನ್ನ ಗಂಡನ್ನೇ ಹೊಡಿಯೋಕ್ಕೆ ಹೇಳ ಅಂತ ಹೇಳಿದ್ರಪ್ಪ. ಒಂದ್ಸತಿ ಬೇಡ ಅಂತ ಬಿಟ್ಟಿದ್ರು ಇವರು, ನಂಗೆ ಆಗಲ್ಲ, ಹಿಡಿದ ಮನೆಯೇ ಹೆಚ್ಚಾಗ್ಯಾವೆ, ನಿಮ್ಮ ಮನೆಗೆ ಆಗಲ್ಲ ಅಂದಿದ್ರು. ಈ ಸತಿ ಮತ್ತೆ ಬಂದು ಏನೋ ಅನ್ನಕ್ಕೆ ಹಾಕಿನ್ರ, ಮತ್ತಿನ್ನೇನು ಊರು ಮನೇಲಿ ಎಂತ ಕಾರು ಬೇಕಾಗ್ತದಲ್ಲ ಅಂತ ಹ್ಞೂ ಅಂತ ಹೇಳ್ಯಾರೆ. ಮತ್ತೆ ಸಣ್ಣಮ್ಮ ಊಟ ಆತಾ? ಎಂತ ಸಾರು ಮಾಡಿದ್ರಿ? ನಿಂಗೆ ಎಂತ ಬ್ಯಾಟ್ರಿ ಬೇಕಾನೆ ತಂದು ಕೊಡ್ತೀನಿ ತಡಿ. ಅದು ಘನ ಬ್ಯಾಟ್ರಿ, ಮತ್ತು ಒಂದು ದಿವ್ಸ ತೊಗೊಂಡು ಹೋದಳು, ನಾಳೆನೇ ತಂದು ವಾಪಸ್ ಕೊಟ್ಟು ಬಿಡ್ಬೇಕು. ನೀವು ಕಡೆಗೆ 10 ಮೀನು ಪೂರ್ತಿ ಕೊಡೋದು ಆಗ ತನಕನೇ ಇಟ್ಕೊಳೋದಲ್ಲ, ಏನೋ ಬ್ಯಾಟ್ರಿ ತೊಗೊಂಡು ಹೋದಂಗಲ್ಲ, ಏಡಿ ಮೀನು ತಂದು ಕೊಡ್ಬೇಕು. ಮತ್ತೆ ಅದು ಈಗಲೇ ಹೇಳಿರ್ತೀನಿ. ಹ್ಞೂ ರಘುವೀರಯ್ಯ, ಕೊಡ್ತೀನಪ್ಪ, ಕೊಡ್ದೆ. ಹಾಗೆ ನಿಮ್ಮನೆಗೆ ಕೊಡದೆ ನಾನು ಯಾವತ್ತು ಇದು ಮಾಡೀನಿ ಬೇಕಾತಲ್ಲ.